ಶಶಿಧರನ ಕಿವಿಯಲ್ಲಿ ಊದಿದ್ಲ್ಯಾನ್ ಏನಾಯ್ತು? ಥೂ 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 ಏನ್ ಕೇಳ್ತೀರಿ ದನಿಯರ? ಸಕ್ಸಸ್ ಆಗಿಬಿಟ್ಟದ್ರಿ. ಅವ ಮನಿಗ್ ಹೋಗೋದು ತಡ ಅಷ್ಟೇ, ಅವನವನ್ ಮನಿಗೆ ಬೆಂಕಿ ಎತ್ತಿ ದಗ 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 ಬಂದು ನೀರ್ ಹಾಕಿದ್ರು ಅದೇ ನಾರುವುದಿಲ್ರಿ ಗೌಡ್ರ. ಹತ್ತಿ ಉರಿಲೇಬೇಕು ಸೀತಾಪತಿ, ಎತ್ತಿ ಉರಿಲೇಬೇಕು ಅಂದು ಆ ಬೀರ ನನಗ ಮಾತನಾಡಿದ್ ನೋಡಿದ್ರೆ ಈಗ ಅವನನ್ನು ಜೀವಂತ ಸುಡಬೇಕು. ಹಾಗೆ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಹಾರುತ್ತದೆ. ಈಗಲಾದರೂ ಹೇಳಿ, ನನ್ನ ತೀರ್ಮಾನ ನನ್ನ ತೀರ್ಮಾನ. ನಂದ ರಣವೀರನಾದರೂ ಸರಿ ಕರೆದರನ್ನು ಹೇಳಿತಂದು ಈ ನಿಮ್ಮ ಪವಿತ್ರ ಪಾದಕ್ಕೆ ಕರೆದು ಹಾಕುವ ನನ್ನ ಕೆಲಸ. ಮತ್ತೆ ಈ ಮಗ ಅವನ ಗುಣ ಬಿಡಲ್ಲ ನೋಡ್ರಿ. ಮಗನ ಅವನ ಕಡೆದು ನೀ ಏನು ಮಾಡ್ತಲೆ, ಅದು ಬೆಂಕಿ ಹತ್ತಿ ತನ್ನಷ್ಟು ತಾನು ಹೊರ್ಯಾಕತ್ತದ ಒಮ್ಮೆಲೆ. ಆದ್ರೆ ಗೌಡ್ರಿ ಹಿಂದೇನ ಮುಂದೇನ ಮಾತು ನಿಲ್ಲಿಸಿಬಿಡು ಸೀತಾಪತಿ. ಈ ವೀರನೇಶ್ವರ ಖಂಡಿಸಿದಾನಂದ ಮೇಲೆ ಒಬ್ಬ ಅನಾಥನ ಬಗ ಆ ವೀರ ನನಗೆ ಇಷ್ಟರಾಗಿ ನಿಂತಿದ್ದಾನಂದ್ರೆ ಅವನು ಸಮಾಧಿನ ಮಾಡದೆ ರಸ್ತೆಯಲ್ಲಿ ನಡೆದ್ರೆ ನೀ ಕಂಡು ಹೆಣ್ಣು ಸರಿದು ಸಾಲಿಗೆ ನಿಂತು ಕೈ ಎತ್ತಿ ಮುಗಿತಾರೆ. ಅಂದಾಗ ಶಶಿಯಿಂದ ಬೇಗ ಹಾಕಿಸು ಭಕ್ತ. ಗೌಡ್ರ ಅವ ಎಲ್ಲ ರೆಡಿ ಅದನ್ರಿ, ನಿಮ್ಮ ತಂಗಿಗೆ ಹೇಳಕ್ ತಯಾರಿಲ್ಲ. ಇಷ್ಟೊತ್ತಿಗೆ ಇದೇ ಮಾಡಿದಾಗ ಮಾರುತ್ಯನ ಸೋನ್ಕರ್ ಸಾಮೂಹಿಕ ಮದುವೆ ಇಡ್ತಾರ ನೋಡ್ರಿ. ಅವಯ್ಯ ಆ ಮದುವೆಯಾಗ ಮದಿ ಮಾಡಿ ಅವನು ಇಂತಾತೇನೆ ವಿಘ್ನ ಹತ್ತಿ ಸುಟ್ಟು ಬಿಡ್ತೈತ್ರಿ ಗೌಡ್ರ. ಹೌದು, ಮಾಡಬಾರದು ಗೌಡ್ರ. ಶಿಸ್ತಾಗಿ ಅವ ಆಗ ತರಿಸಿದ ನೋಡ್ರಿ, ಅವೇ ಸಂಗೀತ ತರ್ಸನ್ರಿ, ಊದಿ ಬಿಡೋದು ತುತಾರಿ.